ಶಾವಿಗೆ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ, ಏಲಕ್ಕಿ ಹಾಗೂ ಸಕ್ಕರೆ, ತುಪ್ಪ. ನಮಗೆ ಎಷ್ಟು ಬೇಕೋ ಅಷ್ಟು ಶಾವಿಗೆ ಮುರಿದಿರುವಂಥ ಶಾವಿಗೆಯನ್ನು ತಗೋಬೇಕು. ಅಂದರೆ ಶಾವಿಗೆನ ಮುರಿಬೇಕು ಅವನ್ನ. ಹಾಲು. ಈಗ ಎಲ್ಲ ಪದಾರ್ಥಗಳನ್ನು ಒಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟೆಲ್ಲ ಐಟಮ್ಗಳು ನಮ್ಗೆ ಬೇಕಾಗ್ತವೆ, ವಸ್ತುಗಳು. ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿನ ಪುಡಿ ಮಾಡಿದ್ದೀನಿ. ಈಗ ಒಂದು ಕಡಾಂಗಿಯಲ್ಲಿ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ಈ ತುಪ್ಪನ ಈಗ ನೋಡಿ ಇಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಆಯಿತಾ. ಈಗ ಇನ್ನೊಂದು ಕಡೆ ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊತಾ ಇದ್ದೀನಿ. ಯಾಕಂದರೆ ಶಾವಿಗೆನ ಹುರಿದ ಮೇಲೆ ಅದಕ್ಕೆ ಸ್ವಲ್ಪ ಬಿಸಿನೀರನ್ನು ಸೇರಿಸ್ಬೇಕಾಗ್ತೈತಿ. ಅದರಿಂದ ಅದು ಮೆತ್ತಗಾಗಂಗಿಲ್ಲ, ಅಂಟಂಟಾಗೋದಿಲ್ಲ. ಅದ್ರ ಸಲುವಾಗಿ ಮೊದಲೇ ನೀರನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಈಗ ಡ್ರೈ ಫ್ರೂಟ್ಸ್ನ ಬಿಸಿ ಮಾಡಿರೋ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಈ ಬಿಸಿಯಾಗಿದೆಯಲ್ಲ ತುಪ್ಪ, ಈಗ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಎಲ್ಲವೂ ಬ್ರೌನ್ ಕಲರ್ಗೆ ಬರಬೇಕು. ಹೀಗೆ ಅವು ಹಾಗೆ ಕೈ ಬಿಡಬಾರ್ದು. ಅದನ್ನು ಹಾಗೆ ಹುರಿತಾನೆ ಇರಬೇಕು. ಕೈ ಬಿಟ್ಬಿಟ್ರೆ ಏನಾಗಿಬಿಡ್ತಾವೆ, ಅವು ಹೊತ್ತು ಬಿಡ್ತಾವೆ. ಅದ್ರ ಸಲುವಾಗಿ ನಾವು ಆಗಾಗ ಹಾಗೆ ಕೈ ಆಡಿಸ್ತಾನೆ ಇರಬೇಕು ಅದರಲ್ಲಿ. ನೋಡಿ, ಈಗ ಒಂದೊಂದೇ ನಾನು ಮನಕ್ಕೆ ಅದಾವಲ್ಲ ಅವ್ನು ಆಮೇಲೆ ಹಾಕ್ಕೋಬೇಕಾಗಿತ್ತು. ಒಮ್ಮೆ ಅಲ್ಲಿ ಹಾಕೊಂಡ್ಬಿಟ್ಟೆ. ಹಾಗೆ ಹಾಕ್ಕೋಬಾರ್ದು, ಯಾಕಂದರೆ ಮನಕ್ಕೆ ಜಲ್ದಿ ಬೆಂದು ಬಿಡ್ತವೆ. ಇಲ್ಲಾಂದ್ರೆ ಬ್ಲ್ಯಾಕ್ ಆಗಿಬಿಡ್ತಾವೆ, ಹೊತ್ತು ಬಿಡ್ತಾವೆ. ಹೀಗೆ ಹುರ್ಕೋಬೇಕು ಅವನ್ನ. ಈಗ ನೋಡಿ, ನಾನು ಈಗೆಲ್ಲ ಒಣದ್ರಾಕ್ಷಿ ಎಲ್ಲ ಬೆಂದಿದ್ದಾವೆ, ಅವನ್ನ ತಕ್ಕೋತಾ ಇದ್ದೀನಿ. ಇನ್ನೂ ಅವೆಲ್ಲ ಬ್ರೌನ್ ಆಗಲಿ ಅಂತ ಬಿಟ್ಟಿದ್ದೀನಿ, ಗೋಡಂಬಿ ಬಾದಾಮಿ ಎಲ್ಲ. ಈಗ ಒಣದ್ರಾಕ್ಷಿ ಅಷ್ಟೇ ತಕ್ಕೋತಾ ಇದ್ದೀನಿ. ಈಗ ಇದೇ ತುಪ್ಪದಲ್ಲಿ ಶಾವಿಗೆಯನ್ನು ಹುರ್ಕೋತಾ ಇದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನೇ ತೊಗೊಳ್ಳಿ. ನಮಗೂ ಒಂದು ಬಟ್ಲ ತೊಗೊಂಡಿದ್ದೀನಿ. ಈಗ ಇದೇ ಶಾವಿಗೆನ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋತಾ ಇದ್ದೀನಿ. ಈಗ ಹಾಗೆ ಬಿಟ್ಬಿಡಬಾರ್ದು, ಕೈ ಆಡಿಸ್ತಾನೆ ಇರಬೇಕು. ಇಲ್ಲಾಂದ್ರೆ ತಳ ಹತ್ಕೊಂಡು ಬ್ಲ್ಯಾಕ್ ಕಲರ್ ಹೊತ್ತಿದಂಗೆ ಆಗಿಬಿಡ್ತಾವೆ. ಅದಕ್ಕೆ ನಾನು ಹೀಗೆ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಅದರದ್ದು ಒಂಥರ ಫ್ಲೇವರ್ ಸ್ಮೆಲ್ ಬರ್ತಾ ಇರುತ್ತೆ. ನೋಡಿ, ಈ ಕಲರ್ ಯಾವ ಥರ ಬರ್ತಾಯಿದೆ, ಈಗ ಬ್ರೌನ್ ಆಗ್ತಾಯಿದೆ. ಈ ಥರ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಶಾವಿಗೆ ಪಾಯಸ ಚೆನ್ನಾಗಿ ಆಗ್ತೈತೆ. ಇದಕ್ಕೆ ಇವಾಗ ಆವಾಗಲೇ ಬಿಸಿ ಮಾಡಿ ಇಟ್ಕೊಂಡಿರುವಂಥ ಬಿಸಿನೀರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಹೀಗೆ ಬಿಸಿ ನೀರನ್ನ ಮಿಕ್ಸ್ ಮಾಡಿದ ಮೇಲೆ ಅದು ಕುದೀತಾ ಇರುತ್ತೆ ನೋಡಿ. ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ ಅದನ್ನು. ಶಾವಿಗೆ ಬೆಂದಿದೆ ಇಲ್ಲೋ ಅಂತ ಹೇಗೆ ಚೆಕ್ ಮಾಡಬೇಕು ಅಂದರೆ, ಈಗ ಶಾವಿಗೆ ಏನೇನಿರುತ್ತಲ್ಲ ಅದನ್ನ ತೊಗೊಂಡು ಈಗ ಶಾವಿಗೆನ ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ. ಹೀಗೆ ಕಟ್ ಮಾಡಿದರೆ ಅದು 2 ಆಗಬೇಕು. ಒಂದು ಶಾವಿಗೆಯಲ್ಲಿ 2 ಶಾವಿಗೆ ಆಗಬೇಕು. ಅಂದರೆ ಅದು ಪೂರ್ತಿಯಾಗಿ ಬೆಂದಿದೆ ಅಂತ ಅರ್ಥ. ಈಗ ನೋಡಿ, ನಾನು ತೊಗೊಂಡು ಶಾವಿಗೆ ಹೆಂಗೆ ಕಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಕಟ್ಟಾಗಿದೆ, ಅಂದರೆ ನಮ್ಮ ಶಾವಿಗೆ ಬೆಂದಿದೆ. ಈಗ ಸ್ವಲ್ಪ ಹಾಲು ಸೇರಿಸ್ತಾ ಇದ್ದೀನಿ. ಎಷ್ಟು, 1 ಬಟ್ಲ ಶಾವಿಗೆ ತೊಗೊಂಡಿದ್ದೆ, ಅದಕ್ಕೆ 2 ಬಟ್ಲ ಏನು ಮಾಡ್ತಾಯಿದ್ದೀನಿ ನಾನು. ಈಗ ಹಾಲನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲನ್ನು ಮಿಕ್ಸ್ ಮಾಡಿದ ಮೇಲೆ ಈಗ ನಾನು 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಈಗ ಅದನ್ನು ಸಕ್ಕರೆನ ಶಾವಿಗೆಗೆ ಬೆರೆಸ್ತಾ ಇದ್ದೀನಿ. ಈಗ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಕ್ಕರೆನ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಅದನ್ನು ಕೈ ಆಡಿಸಿ. ಹಾಗೆ ನೊರೆ ಬರ್ತಿರ್ತದೆ. ಹಾಲನ್ನು ನಿಮ್ಗೆ ಎಷ್ಟು ಕನ್ಸಿಸ್ಟೆಂಟಿ ಬೇಕೋ ಅಷ್ಟನ್ನು ಹಾಲು ಮಿಕ್ಸ್ ಮಾಡ್ಬೋದು. ನಿಮ್ಗೆ ಹಾಲು ಜಾಸ್ತಿ ಬೇಕಂದ್ರೆ ಹಾಲು ಹಾಕ್ಕೋಬೋದು. ಈಗ ನಾನು ಆವಾಗಲೇ ಹುರಿದಿಟ್ಕೊಂಡಿರುವಂಥ ಒಂದು ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಇವಾಗ ನೋಡಿ, ನಾನು ಸ್ವಲ್ಪ ತುಪ್ಪ ಇದೆ ಅಂತ ನೋಡಿದೆ, ಕಾಣಲಿಲ್ಲ. ಹಾಗೆ ತಿರುಗ್ತಾ ಇದ್ದೀನಿ ನೋಡಿ. ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಅದು ಆಲ್ಮೋಸ್ಟ್ ಬಂದಿದೆ ನಮ್ಮದು ಶಾವಿಗೆ ಪಾಯಸ. ಈಗ ನಾನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ನೋಡಿ. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಕೊಡುತ್ತೆ, ಚೆನ್ನಾಗಿ ಅನಿಸುತ್ತೆ ಶಾವಿಗೆ ಪಾಯಸ. ಈಗ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿದೆ ನೋಡಿ. ಹೀಗೆ ನೋಡಿ, ನಮ್ಮ ಶಾವಿಗೆ ಪಾಯಸ ನೋಡ್ತಾ ಇದ್ದರೆ ಹಾಗೆ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ. ಎಷ್ಟು ಚೆನ್ನಾಗಿದೆ, ಕಲರು ಚೆನ್ನಾಗಿ ಬಂದಿದೆ. ನೋಡೋದು ಹೇಗೆ ಕುದೀತಾ ಇದೆ.
ಈ ಥರ ಕುದಿಯೋವರೆಗೂ ಬಿಡ್ಬೋದು. ಆಮೇಲೆ ನಮ್ಗೆ ಇನ್ನೂ ಹಾಲು ಬೇಕಂದರೆ ಹಾಲು ಮಿಕ್ಸ್ ಮಾಡ್ಕೊಬೋದು. ಇಲ್ಲ ನಾವು ಸ್ವೀಟ್ ಇನ್ನೂ ಜಾಸ್ತಿ ತಿನ್ನೋರು ಇದ್ದೇವೆ ಅಂದರೆ ಸ್ವೀಟ್ನ ಸಕ್ಕರೆನ ಹಾಕ್ಕೋಬೋದು. ನಾವು ಹಾಲನ್ನ ಬಿಸಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನೂ ತಿನ್ನುವಾಗ. ತುಪ್ಪ ಬೇಕಂದರೆ ಎಕ್ಸ್ಟ್ರಾ ತುಪ್ಪ ಹಾಕ್ಕೊಂಡು ಸೇವಿಸ್ಬೋದು. ನೋಡಿ, ಫೈನಲಾಗಿ ನಮ್ಮ ಶಾವಿಗೆ ಪಾಯಸ ರೆಡಿಯಾಗಿದೆ. ಹೇಗಿದೆ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ.